ದೀಪವನ್ನು ಬೆಳಗಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇವಾಗ ಬೆಳಕಿಸಿದಂತ ದೀಪ ಅಂತಿಮ ಹಂತದವರೆಗೆ ಈ ಕಾರ್ಯಕ್ರಮಕ್ಕೆ ಬಂದ ಕೂಟಕ್ಕೆ ಮತ್ತಷ್ಟು ಹೊರಪಿನ ಬೆಳಕನ್ನು ನೀಡಲಿ ಅನ್ನುವಂತ ಒಂದು ಮಾತನ್ನು ಹೇಳಿಕೊಂಡು ಹಂತಕ್ಕೆ ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಾಬಾ ಸಾಹೇಬ್ ಟ್ರೋಫಿಯ ವಿದ್ಯುತ್ ಚಾಲನೆ ದೀಪವನ್ನ ಬೆಳಗಿಸುವ ಮುಖಾಂತರವಾಗಿ ನಡೀತಾ ಇದೆ. ಅಧ್ಯಕ್ಷರಾಗಿರುವಂತಹ ಐವತ್ ಸುವಾರಿ ಸಾರು ಪಿಯುಸಿ SMS ನ ಪ್ರಾಂಶುಪಾಲರು, ಬ್ರಹ್ಮಾವರ ಠಾಣೆಯ ಡಿವೈಎಸ್ಪಿ ಆಗಿರುವಂತಹ ಗೀತಾ ಪಾಟೀಲ್ ಅವರು, ತೆಂಕನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಅನುಷಾಚಾರ್ಯ ಅವರು, ರಾಘವೇಂದ್ರ ವಿ ಅವರು, ವಿಶ್ವನಾಥ್ ಬೆಳ್ಳಂಪಳ್ಳಿ ಅವರು, ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ಸೇರಿ ಬಾಬಾ ಸಾಹೇಬ್ ಟ್ರೋಫಿಯ ವಿದ್ಯುತ್ ಚಾಲನೆಯನ್ನು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ಪೀಠಿಗೆ ಅನ್ನುವಂತ ಒಂದು ಫಲಕ ಇದೆ. ಅದನ್ನು ಕೂಡ ಮತ್ತೊಂದು ಈ ಮೂರು ಭಾವಚಿತ್ರಗಳಿಗೆ ಅತಿಥಿಗಳು ಮಾರಾಟವನ್ನು ಮಾಡುವ ಮುಖ್ಯತೆ ಕಾರ್ಯಕ್ರಮದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಆಧರಿಸಿಕೊಂಡು ಬಂದಿರುವಂತಹ ದಲಿತ ಸಮುದಾಯ ಸಂವಿಧಾನ ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ನೀಡಿದ ಬಳಿಕ ಭಾರತವನ್ನು ನೇತೃತ್ವದ ಕಾರ್ಯಕರ್ತ ಈ ರಾಷ್ಟ್ರ ಇವರ ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಗಳಿಗೆ ಹೂವಿನ ಮಾರಾಟವನ್ನು ಮಾಡುವ ಮುಖ್ಯಸ್ಥರ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಕೊಡ್ತಾ ಇದ್ದಾರೆ. ಈ ದಿನ ಬಾಬಾ ಸಾಹೇಬ್ ಟ್ರೋಫಿ 2024ರ ಉದ್ಯುಕ್ತ ಚಾಲನೆಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ. ಇದಕ್ಕೆ ಕಾರಣೀಭೂತರಾದಂತಹ ರಾಜೇಶ್ ಕರ್ಕಳ, ಸೂರಪ್ಪ ಬೇಳೂರು, ಆರತಿ ಬಿಳಿಯಾರು, ವಿಶ್ವನಾಥ್ ಬೆಳ್ಳಂಪಳ್ಳಿ ಇವರೆಲ್ಲರ ಪರಿಶ್ರಮ ತುಂಬಾ ಸ್ವಾಗತಾರ್ಹವಾದದ್ದು. ಮತ್ತೆ ಇವರೆಲ್ಲರಿಗೂ ನಾನು ತುಂಬ ಹೃದಯದ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ನಿಮ್ಮ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಸಮಾಜ ಪರವಾದಂಥ ಕೆಲಸ ಕಾರ್ಯಗಳನ್ನ ಮಾಡಿ ಹಾಗೆ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರಗಳನ್ನ ದಲಿತರಿಗೆ ನೀಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಚ್ಛಪಡ್ತೀನಿ. ಹಾಗೆ ನನಗೆ ವೇದಿಕೆ ಮೇಲೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇವತ್ತು ನೀವು ಕ್ರೀಡೋತ್ಸವದಲ್ಲಿ ಪಾಲ್ಗೊಂಡು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಟಗಾರರಾಗಿ ಆಟ ಆಡ್ತಿದ್ದೀರಿ. ತಮಗೆ ಏನಿಸ್ತಾ ಉಂಟು? ನಮಸ್ತೆ, ನನ್ನ ಹೆಸರು ಸೌರಭ್ ಅಂತ. ಅಭಿಮಾನ್ ಸ್ಪೋರ್ಟ್ಸ್ ಕ್ಲಬ್ ರಾಂಪುರ ರಿಜಿಸ್ಟರ್ಡ್ ಅಲೆವರಿನ ತಂಡದಿಂದ ನಾನು ಕಪ್ತಾನರಾಗಿ ಆಡ್ತಿದ್ದೀನಿ. ನಮ್ಮ ಎಲ್ಲ 11 ಆಟಗಾರರು ಒಳ್ಳೆ ರೀತಿಯಲ್ಲಿ ಫಿಟ್ನೆಸ್ ಅಲ್ಲಿ ಇದ್ದಾರೆ. ಹಾಗೆಯೇ ಇಲ್ಲಿಯ ವ್ಯವಸ್ಥಾಪಕರಿಂದ ಹಾಗೆ ಯಾವ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಹಾಗೆಯೇ ಒಂದು ಗ್ರೌಂಡು ಒಂದು ಯಾವ ಥರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ನೋಡುವಾಗ ನಮಗೆ ತುಂಬ ಖುಷಿ ಅನ್ನಿಸ್ತದೆ. ಎಲ್ಲರಿಗೂ ಇದೊಂದು ಮಾದರಿ ಅಂತ ಆಗಬೇಕು. ಹಾಗೆಯೇ ನಮ್ಮ ಪ್ಲೇಯರ್ಸ್ ಎಲ್ಲ ಒಳ್ಳೆ
ಫಿಟ್ನೆಸ್ ಅಲ್ಲಿ ಮತ್ತೆ ವಿನ್ ಆಗ್ಲಿಕ್ಕೆ ಬಂದಿದ್ದೇವೆ. ನಮ್ಮ ಪ್ರಯತ್ನದ ಮೇಲೆ ಬಿಟ್ಟಿವಿ. ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಅಲೆಯೂರು ರಾಂಪುರ. ಓಕೆ ಸರ್, ಬೆಸ್ಟ್ ಆಫ್ ಲಕ್ ತಮಗೆ. ಥ್ಯಾಂಕ್ ಯು ಮೇಡಮ್. ಸರ್, ಇವತ್ತು ನೀವು ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆಟ ಆಡಿದ್ದೀರಿ, ತಮಗೆ ಏನು ಅನಿಸ್ತಾ ಉಂಟು? ಫಸ್ಟ್ ಆಫ್ ಆಲ್ ದಲಿತ ಸಂಘರ್ಷ ಸಮಿತಿ ಬ್ರಹ್ಮಾರ ಇವರಿಗೆ ಧನ್ಯವಾದಗಳನ್ನ ಹೇಳಲೇಬೇಕು. ಯಾಕಂದರೆ ಬರೀ 6 ಟೀಮ್ ಇಟ್ಕೊಂಡು ಅವರು 1 ಲಕ್ಷದಂತ ಮ್ಯಾಚ್ ಮಾಡಿಸೋದು ತುಂಬ ಕಷ್ಟ. ಒಳ್ಳೆ ರೀತಿಯಲ್ಲಿ ಗ್ರೌಂಡ್ ಮಾಡಿ ಟೂರ್ನಮೆಂಟನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮ್ಯಾಚ್ ಕೂಡ ಆಡಿದ್ದೀವಿ, ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ. ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಾರೆ, ತಿಂಡಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅವರಿಗೆ ಇನ್ನು ಮುಂದೆ ಕೂಡ ಇವರು ಈ ರೀತಿ ಟೂರ್ನಮೆಂಟ್ಗಳು ಮಾಡಿ ಸಕ್ಸಸ್ ಆಗಲಿ. ನಮ್ಮ ಇದೇ ರೀತಿ ತಂಡಗಳು ಭಾಗವಹಿಸಿ, ತುಂಬ ತಂಡಗಳು ಭಾಗವಹಿಸಿ ನಮ್ಮ ಜಾತಿ ಹಾಗೆ ಎಲ್ಲ ರೀತಿಯ ಆಟಗಾರರಿಗೆ ನನ್ನ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿ ಇವರು ಈ ಪಂದ್ಯಾಟದಲ್ಲಿ ಉಳಿದ ಹಣದಿಂದ ಬಡವರಿಗೆ ಹಾಗೂ ಮತ್ತು ರೋಗಿಗಳಿಗೆ ಸಹಾಯ ಮಾಡ್ತಿದ್ದಾರೆ. ಇಂಥ ಸಹಾಯ ಮಾಡ್ತಿದ್ದವರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಅವರು ಇದೇ ರೀತಿ ಸಮಾಜ ಸೇವೆಯನ್ನು ಮಾಡ್ತಾ ಅವರ ಸಂಘಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮ ತಂಡದ ಪರವಾಗಿ ಕೂಡ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ಇದೇ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇರಲಿ, ಅದೇ ರೀತಿ ಕ್ರೀಡೆಯನ್ನು ಕೂಡ ಬೆಳೆಸಲಿ ಅಂತ ನಾನು ಧನ್ಯವಾದಗಳು ತಮಗೆ. ಹಾಗೆ ನಿಮ್ಮ ತಂಡಕ್ಕೆ ಬೆಸ್ಟ್ ಆಫ್ ಲಕ್ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಥ್ಯಾಂಕ್ ಯು ಮೇಡಮ್. ಸರ್, ನೀವು ದೈಹಿಕ ಶಿಕ್ಷಕರಾಗಿ ಈ ಒಂದು ತಂಡವನ್ನು ಈ ಒಂದು ಟೂರ್ನಿಮೆಂಟಿಗೆ ವ್ಯವಸ್ಥೆಯಾಗಿ ಸಜ್ಜಾಗಿ ತೆಗೆದುಕೊಂಡು ಬಂದು ಇವತ್ತು ಆಟ ಆಡಿಸಿದ್ದೀರಿ, ಹಾಗೆ ಅವರು ಗೆದ್ದು ಬಂದಿದ್ದಾರೆ. ಈಗ ಅದ್ರ ಬಗ್ಗೆ ತಮ್ಗೆ ಏನು ಅನಿಸ್ತಾ ಉಂಟು? ನಾವು ವಿನ್ ಆಗಿದ್ದು ಸಹ ತುಂಬ ಖುಷಿಯಾಗಿದೆ. ಯಾಕಂದ್ರೆ ಕಡಿಮೆ ಸ್ಕೋರ್ ಅನ್ನು ನೋಡಿಕೊಂಡು ಅದನ್ನು ಟೀಮ್ನ ರೆಡಿ ಮಾಡಲಿಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ವಿ. ಯಾಕಂದ್ರೆ ರವಿ ಗೆಳೆಯರಾಗಲಿ, ಸಂದೇಶ ಬೆಳಕು ಆಗಲಿ, ಟೀಮನ್ನು ಮಾಡ್ಲಿಕ್ಕೆ ತುಂಬಾ ಕಷ್ಟಪಡ್ತೀವಿ. ಯಾಕಂದ್ರೆ ಟೀಮ್ ಮಾಡ್ಲಿಕ್ಕೆ ಯಾರು ಬರಲ್ಲ, ಅದು ಸಮಾಜ ಬಾಂಧವರ ಪಂದ್ಯಾಟ ಅಂದ್ರೆ. ಹಾಗಾಗಿ ಎಲ್ಲ ಪ್ಲೇಯರ್ ಸಿಗಲ್ಲ ನಮ್ಗೆ. ಯಾಕಂದ್ರೆ ಅಲ್ಲಿ ಇಲ್ಲಿ ಮ್ಯಾಚ್ ಇರ್ತದೆ, ಕೆಲವರಿಗೆ ಆ ಕಡೆ ಮ್ಯಾಚ್ ಇದೆ. ಅದು ಇವತ್ತಿನ ಪರಿಸ್ಥಿತಿಯಲ್ಲಿ 4 ಕಡೆ ಮ್ಯಾಚ್ ಇದೆ, ರಾಜ್ಯ ಮಟ್ಟದ ಮ್ಯಾಚ್ ಇದೆ ಅಂತ. ಇದರಲ್ಲೂ ಸಹ ನೀವು ನಮ್ಮ ಸಮಾಜ ಬಾಂಧವರಿಗಾಗಿ ಸ್ಪೆಷಲ್ ಆಗಿ ಪಂದ್ಯಾಟ ಮಾಡಿದ್ದೀರಾ. ಉತ್ತಮವಾದ ಆರ್ಗನೈಸರ್ ಕೂಡ. ಯಾಕಂದ್ರೆ ಈ ಸಮಾಜ ಬಾಂಧವರ ಪಂದ್ಯಾಟ ಅಂದ್ರೆ ನಾವು ನಮ್ಗೆ ಈಗ ರಾಜ್ಯ ಮಟ್ಟದ ಪಂದ್ಯಾಟ ಕೂಡ ಇದೆ. ಆ ಪಂದ್ಯಾಟವನ್ನು ಬಿಟ್ಕೊಂಡು ನಾವು ನಮ್ಮ ಸಮಾಜ ಬಾಂಧವರ ಪಂದ್ಯಾಟವನ್ನು ಕೂಡ ನಾವು ಆಡ್ಲಿಕ್ಕೆ ಬಂದಿದ್ವಿ. ಸೊ ಉತ್ತಮವಾದ ಟೂರ್ನಮೆಂಟ್ ಕೂಡ ಖುಷಿ ಆಗ್ತದೆ ಆಡ್ಲಿಕ್ಕೆ. ಹಾಗಾಗಿ ನಾವು ರಾಜ್ಯ ಮಟ್ಟದ ಪಂದ್ಯಾಟ ಬಿಟ್ಟು ನಮ್ಮ ಸಮಾಜದ ಪಂದ್ಯಾಟ ಆಡ್ಲಿಕ್ಕೆ ಬಂದಿದ್ವಿ ಸಹ. ಅದೇ ರೀತಿ ಆರ್ಗನೈಸರ್ ಕಾಲೇಜ್ಗಳನ್ನ ನಾವು ಚಿಕ್ಕ ವಯಸ್ಸಿನಿಂದ ನಾವು ಆಡ್ಕೊಂಡು ಬಂದವರೇ. ಯಾಕಂದ್ರೆ ನನ್ನ ಅಥ್ಲೆಟಿಕ್ಸ್ ಸ್ಟಾರ್ಟ್ ಆಗಿದ್ದು ಸಹ ಇದೆ SMS ಕಾಲೇಜಲ್ಲಿ. ಸೊ ಉತ್ತಮವಾದ ಗ್ರೌಂಡ್ ಕೂಡ, ಕ್ರಿಕೆಟ್ಗೆ ಹೇಳಿ ಮಾಡಿಸಿದ ಗ್ರೌಂಡ್ ಕೂಡ SMS. ಯಾಕಂದ್ರೆ 400 ಟ್ರ್ಯಾಕ್ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಎಲ್ಲೂ ಇಲ್ಲ. ಯಾಕಂದ್ರೆ ಅಜ್ಜರ್ ಕಾರ್ಡ್ ಬಿಟ್ಟರೆ SMS ಅಂತ ನಾನು ನೆನೆಸ್ಕೊಂಡಿದ್ದೆ. ಸೊ ಕ್ರಿಕೆಟ್ಗೂ ಕೂಡ SMS ಅಲ್ಲಿ ತುಂಬಾನೇ ಸಪೋರ್ಟ್ ಇದೆ. ಆಳ್ವಾದಲ್ಲಿ ಬಂದರೆ ಕೂಡ SMS ಕಾಲೇಜು ಮೊದಲು ಆಳ್ವಾಸ್ ಇತ್ತು, ಈಗ SMS ಬಂತು. ಈಗ ಆಳ್ವಾಸನ್ನು ಸಹ ಸೋಲಿಸುವಂಥ ಕೆಪಾಸಿಟಿ ನಮ್ಮ SMS ಗೆ. ಇವಾಗ SMS ಕಾಲೇಜ್ ನೋಡ್ಲಿಕ್ಕೆ ಹೋದ್ರೆ ಇಂಟರ್ ಕಾಲೇಜ್ ಎಲ್ಲ SMS ಗೆ ಟ್ರೋಫಿ ಬರ್ತಾ ಇದೆ ನೋಡಿದ ಪ್ರಕಾರ. ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದರೆ ಈ ಒಂದು ಸಮುದಾಯದ ಒಂದು ಕ್ರೀಡೋತ್ಸವದಲ್ಲಿ ಭಾಗವಹಿಸ್ತಿದ್ದೆ ಹಾಗೂ ಕ್ರೀಡೋತ್ಸವವನ್ನು ಗೌರವಿಸ್ತಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ತಮಗೆ ಪಿ ಕೋಟ ಅವರೇ, ತಾವು ರಾಜ್ಯ ಮಟ್ಟದ ಕ್ರೀಡಾಪಟು. ಇಲ್ಲಿ ಇವತ್ತು ಬ್ರಹ್ಮಾವರ SMS ನಡೆಯುವಂಥ ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟದಲ್ಲಿ ತಾವು ಭಾಗವಹಿಸಿ ಆಟ ಆಡಿದ್ದೀರಿ, ತಮ್ಗೆ ಏನು ಅನಿಸ್ತಾ ಉಂಟು? ಜಾತಿ ಮ್ಯಾಚ್ ಯಾಕಂದರೆ ಎಲ್ಲ ಕಡೆ ಆರ್ಗನೈಸಿಂಗ್ ಮಾಡ್ತಿದ್ದಾರೆ. ಹಾಗೆಯೇ ಇದು ತುಂಬ ಮುಂದುವರಲಿ ಅಂತ ನಮ್ಮ ಆಶಯ. ಹಾಗೆ ಆಡ ಬಂದಿರೋಂಥ 6 ತಂಡಗಳಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ನಮ್ಮ ಟೀಮ್ ಸಹ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಆಡಲಿಕ್ಕೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಒಂದು ಕ್ರೀಡಾ ಮನೋಭಾವನೆಯನ್ನು ಹೇಗೆ ಮರಿತೀರೋ ಹಾಗೆ ನಿಮ್ಮ ಸಂಘಟನೆಯಲ್ಲೂ ಕೂಡ ನಿಮ್ಮ ಮನೋಭಾವನೆ ಹಾಗೆ ಇರಬೇಕು. ಅದೇ ರೀತಿ ಸಮಾಜದ ಸ್ತರದಲ್ಲಿ ನೀವು ಉನ್ನತಿಯನ್ನು ಸಾಧಿಸಬೇಕು. ಅದರ ಮೂಲಕ ಕ್ರೀಡೆಗಾಗಲಿ ನಿಮ್ಮ ಸಮುದಾಯಕ್ಕಾಗಲಿ ಗೌರವವನ್ನು ತರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಎಲ್ಲ ವಿಷಯಗಳಲ್ಲಿ ಒಬ್ಬ ಮನುಷ್ಯ ಸಾಧನೆಯನ್ನ ಮೆಟ್ಟಿಲನ್ನ ಹತ್ತಬೇಕಾದ್ರೆ
ಅತ್ಯಂತ ಪರಿಶ್ರಮವನ್ನ ಪಡಬೇಕಾದದ್ದು ಅನಿವಾರ್ಯ. ಅದೇ ರೀತಿ ಎಲ್ಲಾ ರೀತಿಯ ಅನಿವಾರ್ಯತೆ ಕಡೆಗೆ ನೀವು ಸಾಕ್ತೀರಿ, ನಿಮ್ಮ ಸಂಘಟನೆಯನ್ನು ಬಲಗೊಳಿಸ್ತೀರಿ, ಕ್ರೀಡೆಯನ್ನು ಉತ್ತುಂಗಕ್ಕೆ ಏರಿಸ್ತೀರಿ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಚುಟುಕಾಗಿ ಹೆಜ್ಜೆನುಡಿಗಳನ್ನು ಆಡಿರುವಂತ ವಿನಯ್ ಕುಮಾರ್ ಕಬ್ಯಾಡಿ ಅವರಿಗೆ ಮತ್ತು ಕಬ್ಯಾಡಿ ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಿನ ಹಂತ ಬರ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತ 2 ಮಂದಿ ಸನ್ಮಾನಕರ ಒಂದು ವಿವಾದವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮೊದಲನೇದಾಗಿ ಪುತ್ರಂ ಸೆನಿಗಾರ್ ಗೆಳತರಬಿಟ್ಟು ತಾಯಿ ಸೀತು ಮತ್ತು ತಂದೆ ಕೊಂಬಕಾಂಚನವರ ಒಂದು ಪುತ್ರರಾಗಿ ಜನಿಸಿ ಗುರುಗಳಾಗಿರುವಂತ ಲಚ್ಚ ಶೆನಿಗಾರ್ ಪುತ್ತೂರವರ ಮುಖ್ಯಂತರವಾಗಿ ಕಲಾವಿದ ಅನ್ನುವಂತ ಒಂದು ತಂಡದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿ ಆಗಿರುವಂತ ನಾದೇಶ್ವರ ನುಡಿಸಿಕೊಂಡು ಬಂದವರು 30 ವರ್ಷಗಳಿಂದ ಈ ಒಂದು ನಾದಸ್ವರದಲ್ಲಿ ಉತ್ತಮ ರೀತಿಯ ಒಂದು ಸಾಧನೆಯನ್ನು ಮಾಡಿದವರು. ಅವರಿಗೆ ನಾವು ಇವಾಗ ಗೌರವಿಸಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪುತ್ರಂ ಸೆನಿಗಾರ್ 30 ವರ್ಷಗಳ ಕಾಲ ನಾದಸ್ವರ ಹಿರಿಯ ಬಹಳಷ್ಟು ವರ್ಷಗಳ ಒಂದು ಕಲೆ ಕೂಡ ಅದು. ಆ ಕಲೆಯನ್ನು ಅನುಸರಿಸಿಕೊಂಡು ಆ ಕಲೆಗೆ ಬಹಳ ಉತ್ತಮ ರೀತಿಯಾಗಿರುವಂತಹ ಪ್ರತಿಷ್ಠಿತೆಗಳನ್ನು ನೀಡಿ ಅದರ ಒಂದು ಸಾಧನೆಯನ್ನು ಮಾಡಿರುವಂತ ಪುತ್ರಂ ಸೆನಿಗಾರ್ ಅವರಿಗೆ ನಾವು ಒಂದು ಪ್ರಮುಖ ವೇದಿಕೆಯಲ್ಲಿ ಅಭಿನಂದನೆ ಸೇರಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ಭೀಮವಾದ ಅದರ ಎಲ್ಲ ಸದಸ್ಯರು ಉಡುಪಿ ಜಿಲ್ಲೆ ಮತ್ತು ರಾಜ್ಯ ಸಮಿತಿಯ ಸದಸ್ಯರು ಸೇರಿಕೊಂಡು ಅವರನ್ನು ಇವಾಗ ಸನ್ಮಾನಿಸ್ತಾ ಇದ್ದಾರೆ. ಮತ್ತೊಬ್ಬ ಸನ್ಮಾನಿತರಾಗಿರುವಂತ ಕುಮಾರಿ ಚಿತ್ರ ಇವರ ಬಗ್ಗೆ ಹೇಳಬೇಕಂತಾದ್ರೆ ಬಡಮಿಡಿಯೂರು ಗ್ರಾಮದ ಕದಿಕೆಯ ಶ್ರೀ ಸುಧಾಕರ್ ಮತ್ತು ಶ್ರೀಮತಿ ಹರಿಣಾಕ್ಷಿ ದಂಪತಿಯ ಪುತ್ರಿಯಾದ ಕುಮಾರಿ ಚಿತ್ರ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಮಿಡಿಯೂರಿನಲ್ಲಿ ಕಲಿತಿದ್ದು ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಮ್ಮಣ್ಣಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು ಭಾರತೀಯ ಕ್ರಿಕೆಟ್ ಸಂಸ್ಥೆ BCCI ಕಲ್ಕತ್ತಾದಲ್ಲಿ ನಡೆಸಿದ 15 ವರ್ಷದೊಳಗಿನ ಮಹಿಳಾ ಏಕದಿನ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಇವರು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜರುಗಿದ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಮೈಸೂರು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನಿಯಾಗಿದ್ದಾರೆ. ಇವರು ಮಹಾರಾಷ್ಟ್ರದಲ್ಲಿ ನಡೆದ ಲೀಗ್ ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಇವರು ಪ್ರಸ್ತುತ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ 15 ವರ್ಷದೊಳಗಿನ ಮಹಿಳಾ ಕ್ರಿಕೆಟ್ ತಂಡದ ಸದಸ್ಯರಾಗಿರುತ್ತಾರೆ. ಕ್ರಿಕೆಟ್ ಮಾತ್ರವಲ್ಲದೆ ಇತರ ಕ್ರೀಡೆಯಲ್ಲೂ ಕೂಡ ಉತ್ತಮ ಸಾಧನೆ ಗೈದಿರುವಂತಹ ಚಿತ್ರ ಕಳೆದ ವರ್ಷ ಬ್ರಹ್ಮಾವರ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಸಮಗ್ರ ಚಾಂಪಿಯನ್ ಕೂಡ ಆಗಿದ್ದರು. ಇವರು SMS ಸ್ಪೋರ್ಟ್ಸ್ ಕ್ಲಬ್ ಬ್ರಹ್ಮಾವರ ಮುಖ್ಯ ಕ್ರಿಕೆಟ್ ತರಬೇತುದಾರರಾದಂತ ಶ್ರೀ ಲಿಂಗಪ್ಪ ಬ್ರಹ್ಮಾವರವರಲ್ಲಿ ಕ್ರಿಕೆಟ್ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಇವರಿಗೆ ಮತ್ತಷ್ಟು ಸಾಧನೆ ಮಾಡುವಲ್ಲಿ ದಾರಿ ಸಿಗಲಿ, ಇವರ ಸಾಧನೆಗೆ ನಮ್ಮೆಲ್ಲರ ಒಂದು ಆಶೀರ್ವಾದ ಹಾರೈಕೆ ಇರಲಿ ಅನ್ನುವಂತ ಮಾತನ್ನು ತಿಳಿಸುತ್ತಾ ಅತಿ ವಿಭಾಗದ ಸಮೇತವಾಗಿ ಅವರನ್ನ ನಾವು ಇವಾಗ ಸನ್ಮಾನಿಸ್ತಾ ಇದ್ದೇವೆ. ಸಾಧನೆಯನ್ನು ಮಾಡುವಂಥದ್ದು ಕೆಲವರಿಗೆ ಕಷ್ಟಕರವಾಗಿರುವಂತಹ ಹಂತವಾದರೂ ಕೂಡ ದೊಡ್ಡ ಹಿರಿಯರ ಆಶೀರ್ವಾದ ದೇವರ ಒಂದು ಅನುಗ್ರಹ ಇದ್ರೆ ಯಾವ ಒಂದು ಹಂತಲ್ಲೂ ಕೂಡ ಸಾಧನೆ ಮಾಡಬಹುದು ಅನ್ನುವಂತ ಒಂದು ಹಿರಿಯರ ಮಾತಿದೆ. ಆ ಒಂದು ಮಾತಿನ ಪ್ರಕಾರವಾಗಿ ನಮ್ಮ ಸಂಸ್ಥೆ ಇವಾಗ 2 ಮಂದಿಗೆ ನಾವು ಪ್ರಮುಖ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಿದ್ದೇವೆ. ಅವರಿಗೆ ಮತ್ತಷ್ಟು ಒಳ್ಳೆಯದಾಗಲಿ, ಮತ್ತಷ್ಟು ಸಾಧನೆ ಮಾಡುವಲ್ಲಿ ದಾರಿ ಸಿಗಲಿ, ದೇವರು ಅವರಿಗೆ ಆಶೀರ್ವಾದ. ಚುನಾವಣಾ ಸಮಯವಾದರೂ ಕೂಡ ಕೆಲವೊಂದು ರೀತಿಯ ಕಾರ್ಯನಿರ್ವಹಿಸಿದ್ರು ಕೂಡ ನಮ್ಮ ಪಂದ್ಯಾಕೂಟಕ್ಕೆ ಉತ್ತಮ ರೀತಿಯ ಸಹಕಾರವನ್ನು ಮಾಡಿರುವಂತಹ
ಬ್ರಹ್ಮಾವರ ಠಾಣೆ ಆರಕ್ಷಕರಾಗಿರುವಂತಹ ರಾಜೇಶ್ ಅವರಿಗೆ ನಮ್ಮ ಸಂಸ್ಥೆಯ ಕಾರ್ಯಕ್ರಮದ ಮುಂದಿನ ಹಂತ ನಮ್ಮ ಈ ಪಂದ್ಯಾಕೂಟದಲ್ಲಿ 1 ದಿನಗಳ ಕಾಲ ಸತತವಾಗಿ ಯಾವುದೇ ರೀತಿಯ ತಪ್ಪುಗಳಿಲ್ಲದೆ ಸಮಯ ಸಂದರ್ಭಕ್ಕೆ ಪ್ರತಿ ಚೆಂಡುಗಳು ಮುಕ್ತಾಯವಾಗ್ತಾ ಇದ್ದ ಹಾಗೆ ಬಹಳಷ್ಟು ಉತ್ತಮ ರೀತಿಯಾಗಿ ನಮಗೆ ಸ್ಕೋರರ್ಗಳಾಗಿ ಕಾರ್ಯವನ್ನು ನಿರ್ವಹಿಸಿಕೊಟ್ಟಿರುವಂತ ಲಕ್ಷ್ಮಿ ಮತ್ತು ದುರ್ಗಾ ರಾಜ್ಯ ಮಟ್ಟದ ಕ್ರಿಕೆಟ್ ಆಟಗಾರರು ಮಹಿಳಾ ತಂಡದಲ್ಲಿ ಆಟವನ್ನು ಆಡ್ತಾ ಇರುವಂತಹ ಆಟಗಾರರು ಕೂಡ ಅವರು ಕೂಡ ವೇದಿಕೆ ನಿರ್ಮಾಣಕ್ಕೆ ಬಂದು ಗೌರವದ ಸ್ಮರಣೆ ಮಾಡ್ಕೊಳ್ಬೇಕು. ಲಕ್ಷ್ಮಿ ಮತ್ತು ದುರ್ಗಾ ಅವರಿಗೆ ಗೌರವದ ಸ್ಮರಣೆ ನೀಡಿ. ಲಕ್ಷ್ಮಿ ಮತ್ತು ದುರ್ಗಾ ಕಾರ್ಯಕ್ರಮದ ಮುಂದಿನ ಹಂತ ಕ್ರಿಕೆಟ್ ಪಂದ್ಯ ಅಂತ ಹೇಳಿದ್ರೆ ತಾಂಡು ಚೆಂಡು ಗೂಟ ಆಟಗಾರರು ಇವೆಲ್ಲದರ ಜೊತೆಗೆ ಒಂದು ಪಂದ್ಯ ಒಂದು ಕ್ರಿಕೆಟ್ ಪಂದ್ಯ ಕೂಡ ಯಶಸ್ಸನ್ನ ಕಾಣಬೇಕಾದ್ರೆ ನಿರ್ಣಾಯಕರು ಅಂಪೈರ್ಸ್ಗಳು ಅವರ ಕಾರ್ಯ ಕೂಡ ಬಹಳ ಉತ್ತಮ ರೀತಿಯಾಗಿರುತ್ತೆ. ಇವಾಗ ಟೆನಿಸ್ ಬಾಲ್ ಕ್ರಿಕೆಟ್ ಅವರಿಗೆ ವಿನಯ್ ಕುಮಾರ್ ಭಟ್ ಕಬ್ಯಾಡಿ ಅವರು ಸ್ಮರಣೆ ನೀಡಿ. ಶಬರೀಶ್ ಅವರು ಬನ್ನಿ. ಯುವ ನಿರ್ಣಾಯಕ ಮತ್ತೊಬ್ಬರು ಅನುಭವ ನಿರ್ಣಾಯಕರು ಸಂತೋಷ್ ಮಣಿಪಾಲ್ ಅವರು ಕೂಡ ವೇದಿಕೆ ಬರಬೇಕು. ಗೌರವದ ಸ್ಮರಣೆ ಮಾಡ್ಕೊಳ್ಳಬೇಕು. ಸಂತೋಷ್ ಮಣಿಪಾಲ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಉತ್ತಮ ರೀತಿಯ ಸಹಕಾರವನ್ನು ಮಾಡಿರುವಂತಹ ಕಿಂಗ್ ಸ್ಪೋರ್ಟ್ಸಿನ ಸದಸ್ಯರು ವೇದಿಕೆಗೆ ಬಂದು ಗೌರವದ ಸ್ಮರಣೆ ಮಾಡ್ಕೊಂಡು ಹೋಗಿ. ಕಿಂಗ್ ಸ್ಪೋರ್ಟ್ಸಿನ ಸದಸ್ಯರು ಯಾರಾದ್ರೂ ಒಬ್ರು ಬನ್ನಿ. ಸರಿ, ಆ ಊಟದ ವ್ಯವಸ್ಥೆಯನ್ನು ಮಾಡಿರುವಂತಹ ಆನಂದಕಾರಿ ಅವರು ಬಂದಿದ್ದಾರೆ. ಸರ್, ನೀವು ವೇದಿಕೆಗೆ ಬನ್ನಿ, ಗೌರವದ ಸ್ಮರಣೆಯನ್ನು ಮಾಡ್ಕೊಂಡು ಹೋಗಿ. ಅದೇ ರೀತಿ ಪಂದ್ಯಾಕೂಟದಲ್ಲಿ ಬಹಳ ಉತ್ತಮ ರೀತಿಯ ಒಂದು ವೀಕ್ಷಕಗಳನ್ನು ಮಾಡಿರುವಂತ ನೈಮಾನ್ ಹೊಂದಾಡಿ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಗೌರವದ ಸ್ಮರಣೆಯನ್ನು ಮಾಡ್ಕೊಳ್ಬೇಕು. ನೈಮಾನ್ ಹೊಂದಾಡಿ ಬಹಳ ಉತ್ತಮ ರೀತಿಯಾಗಿ ಸಹಕಾರವನ್ನು ಮಾಡಿರುವಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ವಿಭಾಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಆರು ತಂಡಗಳು ಭಾಗವಹಿಸಿದ್ದು ಬಹಳ ಉತ್ತಮ ರೀತಿಯ ಆಟವನ್ನು ಪ್ರತಿಯೊಂದು ಆಟಗಾರರು ಆಡಿದ್ದಾರೆ. ದಲಿತ ಸಮಾಜ ಬಾಂಧವರ ಪಂದ್ಯಾಕೂಟ ಕರ್ನಾಟಕ ರಾಜ್ಯದ ಸುತ್ತಗಳಲ್ಲೂ ಕೂಡ ಬಹಳ ಉತ್ತಮ ರೀತಿಯಾಗಿ ಆಯೋಜನೆ ಹೇಳುವುದು ಇದೊಂದು ಸಣ್ಣ ವಿಷಯ ಅಲ್ಲ, ಇದೊಂದು ದೊಡ್ಡ ವಿಷಯ. ಶರತ್ ಶೆಟ್ಟಿ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನ ದಲಿತ ಸಂಘರ್ಷ ಸಮಿತಿ ಬಗ್ಗೆ ನಾನು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಪ್ರತಿಯೊಂದು ಆಟಗಾರರು ಆಡಿದ್ದಾರೆ. ಆ ನಿಟ್ಟಿನಲ್ಲಿ
ಕಾರ್ಯಕ್ರಮದ ಕೊನೆಯ ಹಂತ. ಎಲ್ಲ ಅಧಿಕಾರಿಗಳು ಬನ್ನಿ.